ನಮಸ್ಕಾರ ಸ್ನೇಹಿತರೆ, ಪಲ್ಲವಿ ಪಯಣ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಕಾಂಗ್ರೆಸ್ ಮತ್ತು ಇಡೀ ರಾಜ್ಯ ರಾಜಕೀಯದಲ್ಲೇ ಸದ್ಯಕ್ಕೆ ಅತಿ ಹೆಚ್ಚು ಡಿಸ್ಕಸ್ ಆಗ್ತಿರೋ ವಿಷಯ ಅಂದರೆ ಅದು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಪವರ್ ಗೇಮ್. ಇತ್ತೀಚೆಗಷ್ಟೇ ಹೈಕಮಾಂಡ್ನ ಆಂತರಿಕ ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ದಾರೆ. ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಬಿಟ್ಟುಕೊಟ್ಟಿದ್ದಾರೆ. ಅಧಿಕಾರ ಬಿಟ್ಟುಕೊಟ್ಟಿದ್ದೇನೋ ಆಯಿತು, ಆದರೆ ಇವರಿಬ್ಬರ ಟೀಮ್ ನಡುವಿನ ಆಂತರಿಕ ಯುದ್ಧ ತಕ್ಷಣಕ್ಕೆ ನಿಲ್ಲುತ್ತಿಲ್ಲ. ಇಬ್ಬರು ಒಂದೇ ಪಕ್ಷದಲ್ಲಿದ್ದರೂ ಇವರ ಹಿನ್ನೆಲೆ, ರಾಜಕೀಯ ಶೈಲಿ, ಸಿದ್ಧಾಂತ ಮತ್ತು ಪಬ್ಲಿಕ್ ಇಮೇಜ್ ಸಂಪೂರ್ಣ ಡಿಫರೆಂಟ್ ಆಗಿದೆ. ಒಬ್ಬರು ಅಹಿಂದ ವರ್ಗಗಳ ಮಾಸ್ ಲೀಡರ್ ಆದರೆ ಇನ್ನೊಬ್ಬರು ಪಕ್ಷದ ಸಂಘಟನಾ ಚತುರ ಅಂತ ಕರೆಸಿಕೊಂಡಿದ್ದಾರೆ. ಹಾಗಿದ್ರೆ ಇವರಿಬ್ಬರ ರಾಜಕೀಯ ಜೀವನ ಎಷ್ಟು ವಿಭಿನ್ನವಾಗಿದೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಷಯ. ಹೀಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಜೀವನ, ಅವರು ಫೇಸ್ ಮಾಡಿರೋ ಆ ಕಠಿಣ ದಿನಗಳು, ಅವರ ಕೌಟುಂಬಿಕ ಹಿನ್ನೆಲೆ, ಆಸ್ತಿ ಪಾಸ್ತಿ ಮತ್ತು ಇವರಿಬ್ಬರಲ್ಲಿ ಯಾರು ಹೆಚ್ಚು ಸಕ್ಸಸ್ಫುಲ್ ಹಾಗೂ ಯಾರು ಹೆಚ್ಚು ಪವರ್ಫುಲ್ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಲು ಮರೆಯಬೇಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಕೌಟುಂಬಿಕ ಹಿನ್ನೆಲೆ ಮತ್ತು ಆರಂಭದ ಜೀವನ. ಮೊದಲಿಗೆ ಸಿದ್ದರಾಮಯ್ಯ ಅವರ ಜೀವನ ನೋಡೋದಾದ್ರೆ, ಆಗಸ್ಟ್ 2, 1948 ಮೈಸೂರಿನ ಸಿದ್ದರಾಮಯ್ಯನ ಹುಂಡಿಯ ಅತ್ಯಂತ ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಸಿದ್ದರಾಮಯ್ಯ ಅವರು ಜನಿಸಿದ್ದಾರೆ. ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. ಇವರ ಆರಂಭಿಕ ಜೀವನ ಅಷ್ಟೇನು ಲಕ್ಸುರಿಯಿಂದ ಇರಲಿಲ್ಲ. ಅನೇಕ ಜನರಂತೆ ತುಂಬಾ ಸರಳವಾಗಿತ್ತು. ಕುರುಬ ಸಮುದಾಯಕ್ಕೆ ಸೇರಿದ ಇವರು ಆರಂಭದಲ್ಲಿ ಲಾಯರ್ ಕೆಲಸ ಮಾಡುತ್ತಿದ್ದರು. ನಂತರ ಸಮಾಜವಾದಿ ನಾಯಕ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯ ಅವರ ಸಿದ್ಧಾಂತದಿಂದ ಪ್ರೇರಿತರಾಗಿ ಶಾಂತವೇರಿ ಗೋಪಾಲ್ ಗೌಡರ ಮಾರ್ಗದರ್ಶನದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಇವರ ಪತ್ನಿ ಪಾರ್ವತಿ. ಇವರಿಗೆ 2 ಗಂಡು ಮಕ್ಕಳಿದ್ದರು. ಹಿರಿಯ ಮಗ ರಾಕೇಶ್ 2016ರಲ್ಲಿ ನಿಧನರಾದರು. ಇದು ಸಿದ್ದರಾಮಯ್ಯನವರ ಜೀವನದ ಅತಿ ದೊಡ್ಡ ಆಘಾತ. ಕಿರಿಯ ಮಗ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಇವರು ಕೂಡ ಪ್ರಸ್ತುತ ರಾಜಕೀಯದಲ್ಲಿದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದರೆ, ಮೇ 15, 1962 ಕನಕಪುರದ ದೊಡ್ಡಹಾಲಹಳ್ಳಿಯಲ್ಲಿ ಒಕ್ಕಲಿಗ ಸಮುದಾಯದ ಶ್ರೀಮಂತ ಕೃಷಿ ಕುಟುಂಬದಲ್ಲಿ ಜನಿಸಿದ್ದಾರೆ. ಕೆಂಪೇಗೌಡ ಮತ್ತು ಗೌರಮ್ಮ ದಂಪತಿಯ ಮಗನಾಗಿ ಜನಿಸಿದ ಇವರ ಬಾಲ್ಯ ಸಿದ್ದರಾಮಯ್ಯ ಅವರಿಗಿಂತ ಬೆಟರ್ ಅಂತಾನೆ ಹೇಳಬಹುದು. ಬೆಂಗಳೂರಿನಲ್ಲಿ ಕಾಲೇಜ್ ಓದುತ್ತಿದ್ದಾಗಲೇ NSUI ಮೂಲಕ ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು. ಇವರ ಪತ್ನಿ ಉಷಾ. ಇವರಿಗೆ ಐಶ್ವರ್ಯ, ಆಭರಣ ಎಂಬ 2 ಹೆಣ್ಣು ಮಕ್ಕಳು ಹಾಗೂ ಆಕಾಶ್ ಎಂಬ ಮಗನಿದ್ದಾನೆ. ಇವರ ಸಹೋದರ ಡಿ ಕೆ ಶಿವಕುಮಾರ್ ಕೂಡ ಪ್ರಭಾವಿ ರಾಜಕಾರಣಿ. ರಾಜಕೀಯ ಪ್ರವೇಶ ಮತ್ತು ಮೈಲಿಗಲ್ಲುಗಳು. ಸಿದ್ದರಾಮಯ್ಯ 1983ರಲ್ಲಿ ಮೊದಲ ಬಾರಿಗೆ ಭಾರತೀಯ ಲೋಕದಳ ಪಕ್ಷದಿಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಶಾಸಕರಾದರು. JDSನಲ್ಲಿ ದೇವೇಗೌಡರ ಆಪ್ತರಾಗಿದ್ದ ಇವರು 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದರು. ಬರೋಬ್ಬರಿ 13 ಬಾರಿ ರಾಜ್ಯ ಬಜೆಟ್ ಮಂಡಿಸಿದ ದಾಖಲೆ ಇವರ ಹೆಸರಲ್ಲಿದೆ. 2005ರಲ್ಲಿ ದೇವೇಗೌಡರ ಜೊತೆಗಿನ ಭಿನ್ನಮತದಿಂದಾಗಿ JDSನಿಂದ ಹೊರಬಂದು 2006ರಲ್ಲಿ ಕಾಂಗ್ರೆಸ್ ಸೇರಿದ 2 ವರ್ಷಕ್ಕೆ ವಿಧಾನಸಭೆಯ ವಿರೋಧ ಪಕ್ಷ ನಾಯಕನಾಗಿ ಜವಾಬ್ದಾರಿ ನಿರ್ವಹಿಸಿದರು. ಬಳಿಕ ಕಾಂಗ್ರೆಸ್ ಸೇರಿದ ಕೇವಲ 2 ವರ್ಷಗಳಲ್ಲೇ 2 ಬಾರಿ ಅಂದರೆ 2013ರಿಂದ 2018 ಮತ್ತು ನಂತರ 2023ರಿಂದ 2026ರವರೆಗೆ 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ ಹೆಗ್ಗಳಿಕೆ ಇವರದ್ದು. ಇನ್ನು ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದರೆ, DKಶಿ ಅವರು ತಮ್ಮ 18ನೇ ವಯಸ್ಸಿನಲ್ಲೇ NSUI ಸೇರಿ 1981-83ರ ತನಕ 18ನೇ ವಯಸ್ಸಿನಲ್ಲೇ NSUI ಸೇರಿ 1981ರಿಂದ 83ರ ತನಕ ಬೆಂಗಳೂರು ಜಿಲ್ಲೆ ಘಟಕದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಅಂದಿನಿಂದಲೇ ರಾಜಕೀಯದ ಕಡೆ ಆಸಕ್ತಿ ಬೆಳೆಸಿಕೊಂಡಿದ್ದ DKಶಿ ಬೆಂಗಳೂರಿನ RC ಕಾಲೇಜ್ನಲ್ಲಿ ಓದುವಾಗ ಯುವ ಕಾಂಗ್ರೆಸ್ ರಾಜ್ಯ ಘಟಕದ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಅವರ ಬದುಕಿನಲ್ಲಿ ದೊಡ್ಡ ಬ್ರೇಕ್ ಸಿಕ್ಕಿದ್ದು 1985ರ ವಿಧಾನಸಭೆ ಚುನಾವಣೆಯಲ್ಲಿ.
ಆಗ ಕೇವಲ ಅವರಿಗೆ 23 ವರ್ಷ. ಆ ವಯಸ್ಸಿಗೆ 700 ಕ್ಷೇತ್ರದಲ್ಲಿ ಎಚ್ ಡಿ ದೇವೇಗೌಡರ ವಿರುದ್ಧ ಸ್ಪರ್ಧಿಸಿ ಭಾರಿ ಪೈಪೋಟಿ ನೀಡಿದರು. 1989ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಡಿಕೆಶಿ ಇವತ್ತಿನವರೆಗೂ ಸತತ 8 ಬಾರಿ ಚುನಾವಣೆಯಲ್ಲಿ ಸೋಲನ್ನೇ ಕಂಡಿಲ್ಲ. ಬಂಗಾರಪ್ಪ ಸರ್ಕಾರದಲ್ಲಿ ಸಚಿವರಾಗಿ ಎಸ್.ಎಂ. ಕೃಷ್ಣ ಅವರ ಆಪ್ತ ಶಿಷ್ಯನಾಗಿ ನಗರ ಅಭಿವೃದ್ಧಿ ಇಲಾಖೆ ಮುನ್ನಡೆಸಿದರು. ತದನಂತರ ಇಂಧನ ಜಲಸಂಪನ್ಮೂಲ ಸಚಿವರಾಗಿ ಕೆಲಸ ಮಾಡಿ 2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದರು. ಇವರ ಕಠಿಣ ಪರಿಶ್ರಮದಿಂದಲೇ 2023ರಲ್ಲಿ ಕಾಂಗ್ರೆಸ್ಗೆ 135 ಸೀಟು ಬಂದು ಕಾಂಗ್ರೆಸ್ ಗೆದ್ದಿತು. ಈಗ ಜೂನ್ 2026ರಲ್ಲಿ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇಬ್ಬರ ಜೀವನದ ಕಠಿಣ ಪರಿಸ್ಥಿತಿಗಳು. ಸಿದ್ದರಾಮಯ್ಯನವರ ಕಠಿಣ ದಿನಗಳು. 2005ರಲ್ಲಿ ಜೆಡಿಎಸ್ನಿಂದ ಉಚ್ಚಾಟನೆಗೊಂಡಾಗ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯವೇ ಮುಗಿಯಿತು ಅಂದುಕೊಳ್ಳಲಾಯಿತು. ಆಗ ಅವರು ಕಟ್ಟಿದ ಅಹಿಂದ ಚಳುವಳಿ ಮತ್ತು 2006ರ ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ ಕೇವಲ 257 ಮತಗಳ ಅಂತರದಿಂದ ಗೆದ್ದಿದ್ದು ಅವರ ರಾಜಕೀಯ ಜೀವನದಲ್ಲೇ ಮರುಜನ್ಮವಾಯಿತು. ವೈಯಕ್ತಿಕವಾಗಿ 2016ರಲ್ಲಿ ಬೆಲ್ಜಿಯಂನಲ್ಲಿ ಅವರ ಹಿರಿಯ ಮಗ ರಾಕೇಶ್ ನಿಧನರಾದಾಗ ಸಿದ್ದರಾಮಯ್ಯ ಸಂಪೂರ್ಣವಾಗಿ ನೊಂದಿದ್ದರು. ಡಿ.ಕೆ. ಶಿವಕುಮಾರ್ ಅವರ ಕಠಿಣ ದಿನಗಳು. ಪಕ್ಷಕ್ಕಾಗಿ ಶಾಸಕರನ್ನು ರಕ್ಷಿಸುವ ರೆಸಾರ್ಟ್ ರಾಜಕಾರಣ ಮಾಡಿದ ಕಾರಣಕ್ಕಾಗಿ ಡಿ.ಕೆ.ಶಿ ಕೇಂದ್ರ ಸರ್ಕಾರದ ಕಣ್ಣಿಗೆ ಗುರಿಯಾಗಬೇಕಾಯಿತು. 2009ರಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಇಡಿ ಇವರನ್ನು ಬಂಧಿಸಿ ದೆಹಲಿಯ ತಿಹಾರಿ ಜೈಲಿನಲ್ಲಿ ಇಟ್ಟಿತು. ಬರೋಬ್ಬರಿ 50 ದಿನಗಳ ಕಾಲ ಜೈಲುವಾಸ ಅನುಭವಿಸಿ ಕಣ್ಣೀರು ಹಾಕಿದ್ದರು. ಧೃತಿಗೆಡದೆ ಮರಳಿ ಬಂದು ಪಕ್ಷ ಸಂಘಟಿಸಿದರು. ಆಸ್ತಿ ಮತ್ತು ಸಂಪತ್ತು. ಸಿದ್ದರಾಮಯ್ಯನವರ ಇಮೇಜ್ ಸದಾ ಸರಳ ಉಡುಪು ಮತ್ತು ಜನಸಾಮಾನ್ಯರ ನಾಯಕರಂತೆ ತಮ್ಮನ್ನು ತಾವು ಪ್ರೆಸೆಂಟ್ ಮಾಡುತ್ತಾರೆ. ಚುನಾವಣೆ ಅಫಿಡೇಟ್ಗಳ ಪ್ರಕಾರ ಇವರ ಒಟ್ಟು ಆಸ್ತಿ ಸುಮಾರು 20 ಕೋಟಿಯಿಂದ 25 ಕೋಟಿವರೆಗೆ ಇದೆ. ಇವರ ಸಂಪತ್ತು ಮುಖ್ಯವಾಗಿ ಕೃಷಿ ಭೂಮಿ, ಮೈಸೂರು ಮತ್ತು ಬೆಂಗಳೂರಿನ ನಿವಾಸಿಗಳಿಗೆ ಸೀಮಿತವಾಗಿದೆ. ಇವರ ಮೇಲೆ ಯಾವುದೇ ದೊಡ್ಡ ಮಟ್ಟದ ಅಕ್ರಮ ಹಣ ಆರೋಪಗಳಿಲ್ಲ. ಇತ್ತ ಡಿ.ಕೆ. ಶಿವಕುಮಾರ್ ವಿಷಯಕ್ಕೆ ಬಂದರೆ ಇವರಿಬ್ಬರ ನಡುವೆ ತುಂಬ ವ್ಯತ್ಯಾಸ ಕಂಡು ಬರೋದು ಆಸ್ತಿ ವಿಚಾರದಲ್ಲಿ ಅಂತಲೇ ಹೇಳಬಹುದು. ಯಾಕಂದರೆ ಡಿ.ಕೆ.ಶಿ ಭಾರತದ ಅತ್ಯಂತ ಶ್ರೀಮಂತ ರಾಜಕಾರಣಗಳ ಲಿಸ್ಟ್ನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇವರ ಬಿಸ್ನೆಸ್ ಗಣಿಗಾರಿಕೆ, ರಿಯಲ್ ಎಸ್ಟೇಟ್ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಗುರುತಿಸಿಕೊಂಡಿವೆ. ಇತ್ತೀಚಿನ ಅಫಿಡೇಟ್ಗಳ ಪ್ರಕಾರ ಡಿ.ಕೆ.ಶಿ ಮತ್ತು ಅವರ ಕುಟುಂಬದ ಒಟ್ಟು ಆಸ್ತಿ 1400 ಕೋಟಿಗೆ ಅಧಿಕ ಎಂದು ಅಂದಾಜಿಸಲಾಗಿದೆ. ಇವರ ಆಸ್ತಿ ಮತ್ತು ಸಂಪತ್ತಿನ ಕಾರಣಕ್ಕಾಗಿಯೇ ಇವರ ಮೇಲೆ ಸದಾ ಐಟಿ ಮತ್ತು ಇಡಿ ಕಣ್ಣಿರುತ್ತದೆ. ಯಾರು ಹೆಚ್ಚು ಸಕ್ಸಸ್ಫುಲ್, ಯಾರು ಹೆಚ್ಚು ಪವರ್ಫುಲ್? ಇದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆ. ಚುನಾವಣಾ ರಾಜಕಾರಣ ಮತ್ತು ಆಡಳಿತ ದೃಷ್ಟಿಯಿಂದ ನೋಡಿದರೆ ಡಿ.ಕೆ.ಶಿ ಅವರಿಗಿಂತ ಸಿದ್ದರಾಮಯ್ಯನೇ ಹೆಚ್ಚು ಸಕ್ಸಸ್ಫುಲ್. ಯಾಕಂದರೆ ಅವರು ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸು ಅವರ ನಂತರ 5 ವರ್ಷಗಳ ಪೂರ್ಣಾವಧಿ ಮುಗಿಸಿದ ಏಕೈಕ ಸಿಎಂ ಮತ್ತು 2ನೇ ಬಾರಿ ಮುಖ್ಯಮಂತ್ರಿ ಆದವರು. ಹಣಕಾಸು ಇಲಾಖೆಯ ಮೇಲೆ ಅವರಿಗಿರುವ ಹಿಡಿತ ಮತ್ತು ಜನಪ್ರಿಯ ಭಾಗ್ಯ ಯೋಜನೆಗಳು, ಅನ್ನಭಾಗ್ಯ, ಕ್ಷೀರಭಾಗ್ಯ ಅವರನ್ನು ಯಶಸ್ವಿ ಆಡಳಿತಗಾರನನ್ನಾಗಿ ಮಾಡಿವೆ. ಇವರ ಜೊತೆಗೆ ರಾಜ್ಯದ ಇತಿಹಾಸದಲ್ಲಿ ಸತತವಾಗಿ ಅತ್ಯಧಿಕ ಬಾರಿ ಅಂದರೆ 14 ಹೆಚ್ಚು ಬಾರಿ ರಾಜ್ಯದ ಬಜೆಟ್ ಮಂಡಿಸಿದ ಹೆಗ್ಗಳಿಕೆ ಸಿದ್ದು ಅವರಿಗಿದೆ. ಯಾರು ಹೆಚ್ಚು ಪವರ್ಫುಲ್? ಸಂಘಟನೆ, ಆರ್ಥಿಕ ಶಕ್ತಿ ಮತ್ತು ಪಕ್ಷದ ಮೇಲಿನ ಹಿಡಿತಕ್ಕೆ ವಿಚಾರ ಬಂದರೆ ಡಿ.ಕೆ. ಶಿವಕುಮಾರ್ ಅವರು ಹೆಚ್ಚು ಪವರ್ಫುಲ್. ಡಿ.ಕೆ.ಶಿ ಅವರಿಗೆ ಇರುವ ಹೈಕಮಾಂಡ್ ಮಟ್ಟದ ಕನೆಕ್ಷನ್ನಲ್ಲಿ ದಿಲ್ಲಿ ನಾಯಕರ ಜೊತೆಗಿನ ನಂಟು ಮತ್ತು ಯಾವುದೇ ಬಿಕ್ಕಟ್ಟನ್ನು ಮ್ಯಾನೇಜ್ ಮಾಡುವ ಟ್ರಬಲ್ ಶೂಟಿಂಗ್ ಸಾಮರ್ಥ್ಯ ಅವರನ್ನು ಪವರ್ಫುಲ್ ಮಾಡಿದೆ. ಸಿದ್ದರಾಮಯ್ಯನವರಿಗೆ ಜನಬೆಂಬಲ ಶಕ್ತಿಯಾದರೆ ಡಿ.ಕೆ.ಶಿಗೆ ಹಣಬಲ, ಜನಬಲ ಮತ್ತು ಪಕ್ಷದ ಸಂಘಟನಾ ಶಕ್ತಿ ಬೆನ್ನಿಗಿದೆ. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸಿದ್ದರಾಮಯ್ಯ ಕರ್ನಾಟಕ ಕಾಂಗ್ರೆಸ್ನ ಮುಖ ಆದರೆ ಡಿ.ಕೆ. ಶಿವಕುಮಾರ ಪಕ್ಷದ ಬೆನ್ನೆಲುಬು. ಇವರಿಬ್ಬರಿಗೂ ಅವರದೇ ಆದ ಜನಬೆಂಬಲ, ಅಭಿಮಾನಿಗಳು ಇದ್ದಾರೆ. ಒಬ್ಬರು ಒಂದು ವಿಷಯದಲ್ಲಿ ಮುಂದಿದ್ದರೆ ಇನ್ನೊಬ್ಬರು ಇನ್ನೊಂದು ವಿಷಯದಲ್ಲಿ ಫೇಮಸ್. ಈ ರಾಜಕೀಯ ಆಟನೇ ಅಲ್ವೇ? ಎಲ್ಲರ ರಾಜಕೀಯ ಜೀವನ, ಆಡಳಿತ ಶೈಲಿ, ಜನಬೆಂಬಲ ಎಲ್ಲವೂ ಬೇರೆ. ಇದು ಒಂದು ರೀತಿ ಹಾವು ಏಣಿ ಆಟ ಇದ್ದಂಗೆ. ಈ ಆಟದಲ್ಲಿ ಸಿದ್ದು ಹಾಗೂ ಡಿ
ಡಿಕೆಶಿ ನಡುವೆ ಹಲವು ವ್ಯತ್ಯಾಸಗಳಿವೆ. ಆದರೆ ಇಬ್ಬರ ಗುರಿ ಮಾತ್ರ ಒಂದೇ, ಅದು ಅಧಿಕಾರ. ಇದು ಇವರಿಬ್ಬರಿಗೂ ಮಾತ್ರ ಅಲ್ಲ, ಎಲ್ಲ ರಾಜಕಾರಣಿಗಳಿಗೂ ಅಂತಿಮ ಗುರಿ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಡಿಕೆಶಿ ಮುಖ್ಯಮಂತ್ರಿ ಆಗಿದ್ದರೂ ಸಿದ್ದರಾಮಯ್ಯ ಟೀಮ್ ಸಚಿವರಾದ ಸತೀಶ್ ಜಾರಕಿಹೊಳಿ ಮತ್ತು ರಾಮಲಿಂಗಾರೆಡ್ಡಿ ಅವರ ಇತ್ತೀಚಿನ ರಾಜೀನಾಮೆ ಹೈಡ್ರಾಮಾಗಳು ಡಿಕೆಶಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಇಬ್ಬರು ಧ್ರುವ ತಾರೆಗಳ ಜುಗಲ್ಬಂದಿ ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ಎತ್ತ ಸಾಗುತ್ತದೆ ಅನ್ನೋದು ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಲೀಡರ್, ಸಿದ್ದರಾಮಯ್ಯನವರ ಅಥವಾ ಡಿ.ಕೆ. ಶಿವಕುಮಾರ್ ಅವರ? ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.